पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ಪ್ರಥಮದಲ್ಲಿ ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕರನ್ನ ಮೊದಲು ಮಾಡಿಕೊಂಡು ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ಆರಾಧ್ಯ ದೈವ, ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಲು ದಯಮಾಡಿಸಿರುವಂತಹ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಗಳು ಮಹಾಸನ್ನಿಧಿಯವರಿಗೆ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಹಾರಕೂಡದ ಪರಮ ಪೂಜ್ಯರಲ್ಲಿ, ಮೇಕರ ಪರಮ ಪೂಜ್ಯರಲ್ಲಿ, ಬಸವ ಕಲ್ಯಾಣದ ಪರಮ ಪೂಜ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಶಕಾಪುರ ಪರಮ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಬಡವರ ಬಂಧುಗಳಾಗಿರುವಂತಹ ಶ್ರೀ ಶರಣು ಸಲಗರವರೇ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಸಮಸ್ತ ಮಹಾಜನರೇ, ತಾಯಂದ್ರೇ, ತಮ್ಮೆಲ್ಲರೇ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೆ ಕಾರ್ಯಕ್ರಮ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಇಲ್ಲಿ ತನಕ ಕಾರ್ಯಕ್ರಮ ಜರುಗಿತು. ನನಗನಿಸ್ತದ ನಾನು ಬಹಳ ಮಾತಾಡಂಗಿಲ್ಲ, ನಾನು ಕೇವಲ 2 ಅಥವಾ 3 ನಿಮಿಷ ಮುಗಿಸ್ತೀನಿ, ಭಾಳ ಮಾತಾಡಂಗಿಲ್ಲ. ಯಾಕಂದ್ರೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನವನ್ನು ನಮ್ಮನ್ನೆಲ್ಲ ಕೇಳಬೇಕಾಗಿದೆ. ಇವತ್ತಿನ ದಿವಸ ಒಂದು ಮಾತನ್ನು, ಸತ್ಯವಾಗಿರುವಂಥ ಮಾತನ್ನ ನಾ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ, ಹೋದ ವರ್ಷ ಲಿಂಗಸೂರದೊಳಗ ದಸರಾ ದರ್ಬಾರ್ ಆಯ್ತು ಜಗದ್ಗುರು ಮಹಾಸನ್ನಿಧಿಯವರು. ಆ ಸಂದರ್ಭದೊಳಗ ಜಮಖಂಡಿಯ ಶಾಸಕರು, ಬಿಜಾಪುರ ಜಿಲ್ಲೆ ಅನೇಕ ಜನ ಗಣ್ಯ ವ್ಯಕ್ತಿಗಳು ದಸರಾ ದರ್ಬಾರ್ ವಿಜಯಪುರಕ್ಕೆ ಕೊಡ್ರಿ, ಜಮಖಂಡಿ ಕೊಡ್ಲೇಬೇಕಂತ ಜಗದ್ಗುರು ಮಹಾಸನ್ನಿಧಿಗೆ 10 ಸರಿ ಅಲ್ಲಿಯ ಶಾಸಕರು ಗುರುಗಳಿಗೆ ಸಾಷ್ಟಾಂಗ ಹಾಕಿದ್ರು. ಆದ್ರೆ ಸನ್ನಿಧಿಯವರು ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತಂದ್ರೆ, ಈ ವರ್ಷ ನಾನು ಬಸವ ಕಲ್ಯಾಣಕ್ಕೆ ಕೊಡ್ಬೇಕಂತ ಇವತ್ತಿನ ದಿವಸ ಜಗದ್ಗುರು ಮಹಾಸನ್ನಿಧಿ ಕೊಟ್ಟಾರಂತಂದ್ರೆ ನಿಮಗಿಂತ ಭಾಗ್ಯವಂತರು ಯಾರೂ ಇಲ್ಲ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಜಗದ್ಗುರು ಮಹಾಸನ್ನಿಧಿಗಳು ಬಸವ ಕಲ್ಯಾಣ ಕೊಡ್ಬೇಕಾದ್ರೆ ಒಂದು ಕಾರಣ ಅದ. ಏನ ಕಾರಣ ಅಂತಂದ್ರೆ, ಜಗದ್ಗುರು ಮಹಾಸನ್ನಿಧಿಗಳು ಬಸವ ಕಲ್ಯಾಣಕ್ಕೆ ದಸರಾ ದರ್ಬಾರ್ ಕೊಡ್ಬೇಕಾದ್ರೆ 2 ಕಾರಣದಿಂದ ಕೊಟ್ಟಾರ. ಒಂದು, ರಂಭಾಪುರಿ ಪೀಠದ ಶಾಖಾ ಮಠ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಮಠ ಅದ. ಇನ್ನೊಂದು ಬಸವಣ್ಣ ಅವರ ನಾಡಬೇಕಂದು ಇವತ್ತಿನ ದಿವಸ ದಸರಾ ದರ್ಬಾರನ್ನ ಪೀಠದ ಜಗದ್ಗುರು ಮಹಾಸನ್ನಿಧಿ ಕೊಟ್ಟಿದ್ದು ಕೂಡ ನಿಮಗೆಲ್ಲ ಬಹಳ ಖುಷಿಯಾಗಿದೆ. ನಮ್ಮ ಹಾರಕೂಡಪ್ಪರ ಒತ್ತಡದ ಮುಖಾಂತರವಾಗಿ ಅವರು ಕೂಡ ಬಹಳ ಒತ್ತಡ ಮಾಡಿದ್ರು. ಸನ್ನಿಧಿಯಲ್ಲಿ ನೀವು ಈ ವರ್ಷ ನಮ್ಮ ಬಸವ ಕಲ್ಯಾಣ ಕೊಡ್ಲೇಬೇಕಂತ ಹಾರಕೂಡ ಅಪ್ಪಾಜಿ ಅವರಾಗ್ಲಿ, ಮೇಕರ್ ಪರಮ ಪೂಜೆ ಆಗಲಿ, ಬಸವ ಎಲ್ಲ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಹಳಷ್ಟು ಒತ್ತಡ ಹಾಕಿ ಈ ದಸರಾ ದರ್ಬಾರವನ್ನ ಬಸವ ಕಲ್ಯಾಣಗೆ ಮಾಡಿರುವಂತ ಕೀರ್ತಿ ಕೂಡ ಹಾರಕೂಡಪ್ಪವರಿಗೆ ಸಂತಲು ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ, ಹಾರಕೂಡಪ್ಪರು ಕೇವಲ ದಸರಾ ದರ್ಬಾರ ನೇತೃತ್ವ ವಹಿಸಿಲ್ಲ. ನೋಡ್ರಿ ಹೆಂಗಂದ್ರ ಒಬ್ಬ ಪರಮ ಪೂಜ್ಯರು 5 ದಿವಸ ಪರ್ಯಂತರವಾಗಿ ದಾಸೋಹ ಸೇವೆ ಮಾಡಿದ್ದು ಕೂಡ ಅವ್ರಿಗೆ ಕೀರ್ತಿ ಸಲ್ಲುತ್ತೆ. ಇದ್ರ ಜೊತೆ ನಮ್ಮ ಮೈಕರ್ ಅಪ್ಪವರಾಗ್ಲಿ, ನಮ್ಮ ಬಸವಕರ್ಣ ಅಪ್ಪವರಾಗ್ಲಿ, ಅನೇಕ ಅವರೆಲ್ಲರೂ ಕುಡ್ಕೊಂಡು ಮಾಡುತ್ತಿರೋದು ನಮಗಷ್ಟೇ ಖುಷಿಯಾಗಿಲ್ಲ, ಜಗದ್ಗುರು ಮಹಾಸನ್ನಿಧಿಗೂ ಕೂಡ ಬಹಳ ಖುಷಿಯಾಗಿದೆ. ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಜಗದ್ಗುರು ಮಹಾಸನ್ನಿಧಿಗಳು ಸಾಮಾನ್ಯರಲ್ಲ. ನಿಜವಾಗಿ ಕೂಡ ಒಂದು ಮಾತನ್ನು ಇನ್ನೊಂದು ಕೂಡ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಜಗದ್ಗುರು ಮಹಾಸನ್ನಿಧಿಗಳು ಹ್ಯಾಂಗ ಸಂಚಾರ ಮಾಡ್ತಾರ ಅಂತಂದ್ರೆ, ಗಡಿಯಾರದೊಳಗೆ ಹೆಂಗ ಕಾಟ ಹೆಂಗ ತಿರುಗಾಡ್ತದಲ್ಲ ಆ ರೀತಿ ತಿರುಗಾಡುವಂತ ಸಂಚಾರ ಮಾಡುವಂತ ಜಗದ್ಗುರು ಯಾರು ಇದ್ರ ಅವ್ರು ರಂಭಾಪುರಿ ಪೀಠದ ಜಗದ್ಗುರು ಮಹಾಸನ್ನಿಧಿಗಳು ಕೂಡ ತಪ್ಪಾಗೋದಿಲ್ಲ. ತಿಂಗಳಿಗೆ ನಿನ್ನ ನೆನಪಿಟ್ಕೊಳ್ರಿ,
ಒಂದು ಮದುವೆಗೆ ಹೋದ್ರೆ ನೀವು ಏನು ಮಾಡ್ತೀರಿ, ಒಂದು ಮದುವೆ 4 ಮದುವೆ ಬಂದ್ರೆ ನೀವು ಒಬ್ಬೊಬ್ಬರಿಗೆ ಕಳಿಸ್ಬಿಡ್ತೀರಿ, ಮನ್ಯಾಗ ನೀವು ಒಂದು ಹಂಚ್ಕೋತೀರಿ, ನೀವು 4 ಮದುವೆ ಬಂದ್ರೆ. ಆದ್ರೆ ಜಗದ್ಗುರು ಮಾಸ ಒಂದು ಮಾತನ್ನು ಹೇಳ್ತಾನೆ, 4 ಮದುವೆ ಬಂದ್ರೆ ನಾ ಹಂಚ್ಕೋತೀರಿ, ಒಂದು ಲಗ್ನಕ್ಕೆ ಹೋದ್ರೆ ಇನ್ನೊಂದು ಲಗ್ನಕ್ಕೆ ಹೋಗಿದ್ರೆ ನನಗೆ ಆಗಂಗಿಲ್ಲ, ಮಕ್ಕೊಂಡ್ಬಿಡ್ತೀರಿ ಮನ್ಯಾಗ. ಆದ್ರೆ ಜಗದ್ಗುರು ಮಹಾಸನ ದಿನನಿತ್ಯದೊಳಗೆ 700-800 ಕಿಲೋಮೀಟರ್ ಸಂಚಾರ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಶಕ್ತಿ ಅಲ್ಲ, ಅದು ಆದಿ ಜಗದ್ಗುರು ರೇಣುಕರ ಆಶೀರ್ವಾದ ಬಲ, ನಿಮ್ಮೆಲ್ಲರ ಪ್ರೀತಿಯ ಬಲದಿಂದ ಜಗದ್ಗುರು ಮಹಾಸನಗಳು ಎಲ್ಲ ಇಡೀ ರಾಜ್ಯದ ಪ್ರತಿಯೊಂದು ಪಟ್ಟಣಕ್ಕೆ, ಪ್ರತಿಯೊಂದು ಜಿಲ್ಲೆಯೊಳಗ ತಿರುಗಾಡುವಂತ ಏಕೈಕ ಜಗದ್ಗುರು ರಂಭಾಪುರಿ ಪೀಠದ ಜಗದ್ಗುರುಗಳು. ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ನೆನಪಿಟ್ಟುಕೊಳ್ಳಿ. ಬಸವಣ್ಣವರನ್ನು ಮಾತಾಡ್ರೆ, ಕಳಬೇಡ, ಕೊಲಬೇಡ, ಉಸಿಯಲು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡೆಯಲು ಬೇಡ, ತನ್ನದೇ ಬಂಡಿಸಬೇಡ, ಇದುರು ಹಳಿಯಲು ಬೇಡ, ತನ್ನದೇ ಬಂಡಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ಒಲಿಸುವ ಪರಿ ಅಂತ ಹೇಳ್ಯಾರ. ಇದನ್ನು ಯಾರು ಅಳವಡಿಸ್ಕೊಳ್ತಾರಲ್ಲ ನಿಜವಾಗಿ ಅವರೇ ಬಸವಣ್ಣನ ಅಭಿಮಾನಿಗಳ ತಂದರೂ ಕೂಡ ತಪ್ಪಾಗುವುದಿಲ್ಲ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಪಂಚಪೀಠಗಳು ಯಾವತ್ತೂ ಕೂಡ ಬಸವಣ್ಣರನ್ನು ಬಹಳ ಪ್ರೀತಿ ಮಾಡ್ಯಾವ. ನೆನಪಿಟ್ಕೊಳ್ರಿ, ಒಂದು ಮಾತ್ರ ಇನ್ನೊಂದು ಹೇಳ್ತಾ ಇದ್ರೆ ಏನಪ್ಪಾ ಅಂತಂದ್ರೆ, 70-80 ವರ್ಷಗಳ ಕೆಳಗಡೆ ವೀರ ಗಂಗಾಧರ ಜಗದ್ಗುರು ರಂಭಾಪುರಿ ವೀರ ಗಂಗಾಧರ ಜಗದ್ಗುರು ಏನ್ ಹೇಳ್ಯಾರ, ಕೇವಲ ವೀರಶೈವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿಲ್ಲ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶಗಳು ಯಾವತ್ತೂ ಕೂಡ ಜಗದ್ಗುರು ಮಹಾಸನ ಹೇಳ್ಯಾರ. ಅಷ್ಟೇ ಅಲ್ಲ, ನಮ್ಮ ಶ್ರೀಶೈಲ ಜಗದ್ಗುರು ಮಹಾಸನ ಹೇಳ್ತಾರೆ, ಬೆಳಗು ಪಂಚಾಚಾರ ತತ್ವವೇ, ಬೆಳಗು ಬಸವನ ಭಕ್ತಿ ತತ್ವವನ್ನು ಎಂಬ ವಿಚಾರಗಳನ್ನ ಪಂಚಪೀಠಗಳು ಯಾವತ್ತೂ ಕೂಡ ಮರೆತಿಲ್ಲ. ಅದರ ಸಲುವಾಗಿ ಇವತ್ತು ದಿವಸ ಇಂಥ ದಸರಾ ದರ್ಬಾರ ಈ ಬಸವ ಕಲ್ಯಾಣದೊಳಗೆ ನಡೆಯಿತು, ನಮಗೆಲ್ಲ ಬಹಳ ಖುಷಿಯಾಗಿದೆ. ಈ ಒಂದು ಜನಸ್ತೋಪ ನೆರೆದಿದ್ದು ನೋಡಿದ್ರೆ ನಮಗೆ ಬಹಳ ಅತ್ಯಂತ ಆನಂದ ಕೂಡ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದೊಳಗ ನಿಮ್ಗೆಲ್ಲ ತಿಳಿಸಿ, ಈ ಸಮಾರಂಭಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೆ ಪರಮದಾಳ ಪಾರ್ವತಿ ಪರಮೇಶ್ವರು ಮತ್ತು ಜಗದ್ಗುರು ಮಹಾಸನದ ಆಶೀರ್ವಾದ ಯಾವತ್ತೂ ಕೂಡ ಇರಲಿ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಜಗದ್ಗುರು ಮಹಾಸನಿಗರು ಕೂಡ ಬಹಳ ಖುಷಿಯಾಗಿದೆ. ಬೆಳಗಿನ ಜಾವದೊಳಗೆ ಪೂಜಾ ಕಾರ್ಯಕ್ರಮ ಕೂಡ ಪಾಲ್ಗೊಳ್ರಿ, ಯಾಕಂದ್ರೆ ಪೂಜಾ ಕಾರ್ಯಕ್ರಮ ಯಾರು ಪಾಲ್ಗೊಳ್ತಾರ ಅವ್ರಿಗೆ ಭಗವಂತ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ತಾನ. ವೀರಶೈವ ಧರ್ಮ ಅಂತಂದ್ರೆ ಯಾವತ್ತೂ ಕೂಡ ಲಿಂಗ ಇರ್ಬೇಕು ನಮ್ಮ ಕೊಳ್ಳಾಗ. ನಾವೆಲ್ಲ ನಾವು ಇನ್ನೊಂದು ಮಾತನ್ನು ಹೇಳ್ತಾ ಇದ್ರಿ, ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಜಳಕ ಮಾಡಿಸ್ರಿ ಅವರಿಗೆ. ನೀವೇನು ಮಾಡ್ತೀರಿ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಿ, 2 ಕಾಫಿ ಕೊಡ್ತೀರಿ ಅವ್ರಿಗೆ. ಹೇಳೋದಕ್ಕೆ ಅವು ಎದ್ದಿರ್ತಾವ, ಕಣ್ಣು ತೆರೆದಿರಲ್ಲ, ಚಹಾ ಕುಡಿಸಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಜಳಕ ಮಾಡಿಸ್ರಿ. ಜಳಕ ಆದ್ಮೇಲೆ 3 ಬಟ್ಟೆ ಭಸ್ಮ ಹಚ್ಚಿಸ್ರಿ. ಭಸ್ಮ ಹಚ್ಚಿದ್ರೊಳಕ ಜಗಲಿ ನಮಸ್ಕಾರ ಮಾಡ ಅಂತ ಹೇಳ್ರಿ. ಊರಾಗ ಮಠ ಇದ್ರ, ಗುಡಿ ಇದ್ರ ಮಠಕ್ಕೆ ಹೋಗು, ನಮಸ್ಕಾರ ಮಾಡುವ, ಆಮೇಲೆ ನಿಂಗೆ ಚಹಾ ಕೊಡ್ತೀನಿ, ನಾಷ್ಟಾ ಕೊಡ್ತೀನಿ ತನ್ರಿ. ಆ ಹುಡುಗರು ದೊಡ್ಡವ್ರು ಆಗ್ತಾರ, ಹಂಗೆ ದೊಡ್ಡವ್ರು ಆಗ್ತಾರ, ಭಾಳ ಒಳ್ಳೆಯವ್ರು ಆಗ್ತಾರ. ನಿಮ್ಮ ಮುಂದೆ ಅವ್ರು ನೋಡ್ತಾವ. ನೀವು ಅವ್ಕೆ ಏನೋ ಸಂಸ್ಕಾರ ಕಡೆ ಕಲಿಸಲಿಲ್ಲಪ್ಪ ಅಂತಂದ್ರೆ ಅವು ಏನು ಮಾಡ್ತಾವ, ಹಂಗೆ ದೊಡ್ಡ ಆಗ್ತಾವ, ಹಂಗೆ ಮದುವೆ ಆಗ್ತಾವ. ಮದುವೆ ಆದ್ರೆ ಅವು ಬೀದರ್ ಹೋತು, ನೀವು ಬಸವ ಕಲ್ಯಾಣ ಕೊಡ, ಅವು ಬೀದರ್ ಹೋತು ಇಲ್ಲೇ ಕೊಡ. ಅದರ ಸಲುವಾಗಿ ತಾಯಂದ್ರ ಲಕ್ಷ ಕೊಟ್ಟು ಕೇಳ್ರಿ, ಸಂಸ್ಕಾರ ಕೊಡ್ರಿ. ಯಾಕೆ ಸಂಸ್ಕಾರ ಕೊಡ್ರಿ? ಇವತ್ತಿನ ದಿವಸ ಏನಾದ್ರೂ ಸಂಸ್ಕಾರಗಳು ಸಂಸ್ಕೃತಿ ಯಾರಿಂದ ಉಳ್ದಾವ ಅಂದ್ರೆ ನಮ್ಮ ದೇಶದೊಳಗ ತಾಯಂದ್ರಿಂದ ಉಳ್ದಾವ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಂದೇ ನಿಮಿಷ ನಾ ಮುಗಿಸ್ತೀನಿ. ಇಬ್ರು ಗಂಡ ಹೆಂಡತಿ ಕೂತಿದ್ರು, ಹೊಸದಾಗಿ ಲಗ್ನ ಆಗಿತ್ತು. ಇಬ್ರು ಗಂಡ ಹೆಂಡತಿ ಕೂತಿದ್ರು, ಹೊಸದಾಗಿ ಲಗ್ನ ಆಗಿತ್ತು. ಗಂಡ ಹೆಂಡತಿ ಹೇಳ್ತಾಳ, ರೀ ನಮ್ಮ ಇಬ್ಬರ ಒಳಗೆ ಯಾರ ಧೈರ್ಯವಂತರಾದ್ರು ಅಂತ ಕೇಳಲಕ್ಕೆ. ಆಗ ಅವ ಅಂದ, ಸ್ವಲ್ಪ ಮೀಸಿ ಬಿಟ್ಟಿದ, ಅವ ಅಂದ ನಾನೇ ಧೈರ್ಯವಂತಿದ್ದೀನಿ ತಂದವ. ಆ ಹೆಣ್ಮಗಳು, ನೀವು ಹೆಂಗೆ ಧೈರ್ಯವಂತಿದ್ರಿ? ಹೊಸದಾಗಿ ನೆನ್ಪಿಟ್ಟುಕೊಳ್ರಿ, ಹೊಸದಾಗಿ ನನಗೆ ನೋಡಾಕ ಬಂದಾಕರ 20 ಜನರಿಗೆ ನಮ್ಮ ಮನೆಗೆ ಕರ್ಕೊಂಡ್ಬಂದಿರಿ. ಮುಂದೆ ನನ್ನ ಎಂಗೇಜ್ಮೆಂಟ್ ಆಗೋ ಟೈಮ್ನೊಳಗೆ 500 ಜನರಿಗೆ ಕರ್ಕೊಂಬಂದು ನನ್ನ ಎಂಗೇಜ್ಮೆಂಟ್ ಆಗಿರಿ. ಮುಂದೆ ನನ್ನ ಮದುವೆ ಆಗೋ ಟೈಮ್ನೊಳಗೆ 2,000 ಜನರಿಗೆ, ಬರೋಬ್ಬರಿ 2,000 ಜನರಿಗೆ ಕರ್ಕೊಂಡು ಬಂದು ಮದುವೆ ಆಗಿರಿ. ಆದ್ರೆ ನಾನು ನಿಮ್ಮ ಮನೆಗೆ ಬಂದಾಗ ಒಬ್ಬಕ್ಕೆ ಬಂದೀನಿ. ಯಾರು ಧೈರ್ಯವಂತ ಅಂತ ಕೇಳತ್ತೆ. ನೀವು ತಾಳಿ ಹೊಡಿ ನೋಡಿದ್ರೆ ಅಪ್ಪರು ನಾವೇ ಮನೆಗೆ ಬಾಸ್ ಇದ್ದೀವಿ ಅಂತ ಹೇಳಿದ್ರಿ.
ಜಗದ್ಗುರು ಮಹಾಶ್ರೀದೇವರ ಅವರ ಆಶೀರ್ವಾದ ನಮ್ಮ ಊರಿಗೆ ಬಸವ ಕಲ್ಯಾಣ ನಾಡಿಗೆ ಸಿಕ್ಕಿರತ್ತಂದ್ರೆ ಬಹಳ ಸಂತೋಷ. ನಮ್ಮ ಹಾರ್ಕೋಡ ಪರಂ ಪೂಜರು, ಬೇಕರ ಪರಂ ಪೂಜರು, ನಮ್ಮ ಬಸವ ಕಲ್ಯಾಣ ಪರಂ ಪೂಜರು ಕೂಡ ಬಹಳ ಒಳ್ಳೆ ಕಾರ್ಯವನ್ನು ಈ ಭಾಗದೊಳಗೆ ಮಾಡುತ್ತಿರೋದು ಬಹಳ ಖುಷಿಯಾಗಿದೆ. ನಮ್ಮ ಬಸವ ಕಲ್ಯಾಣ ಪರಂ ಪೂಜರು ಬಹಳ ಚಿಕ್ಕವರಿದ್ರು ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹಾರ್ಕೋಡಪ್ಪ ಅವರು ಎಲ್ಲ ಕಾರ್ಯಕ್ರಮ ನೇತೃತ್ವದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದು ನಮಗೆಲ್ಲ ಖುಷಿಯಾಗಿದೆ. ಕೊನೆಯಾಗಿ ನಮ್ಮ ಜಗದ್ಗುರು ಮಹಾಶ್ರೀದೇವರ ಆಶೀರ್ವಾದ ಈ ಊರ ಮೇಲೆ, ಇಡೀ ನಮ್ಮ ರಾಜ್ಯದ ಮೇಲೆ, ನಮ್ಮ ಮೇಲೆ ಯಾವತ್ತೂ ಕೂಡ ಇರಲಿ. ಅವರ ಕೃಪಾ ಕಟಾಕ್ಷ ಯಾವತ್ತೂ ಕೂಡ ಇರಲಿ. ನೆನ್ಪಿಟ್ಟುಕೊಳ್ರಿ, ನಿಮ್ಗೆ ಹೇಳಕ್ ಏನಾದ್ರೂ ಕುಂದು ಕೊರತೆಗಳು ಬಂದ್ರೆ ನಿಮ್ಗೆ ತಂದೆ ತಾಯಿಯಿಂದ ಇದಾರೆ. ನಿಮ್ಗೆ ಏನಾದ್ರೂ ತ್ರಾಸ ಬಂದ್ರ ನಿಮಗೆ ತಂದೆ ತಾಯಿಯಿಂದ ಇದಾರೆ, ನಿಮ್ಗೆ ಹೆಂಡ್ರು ಮಕ್ಕಳು ಅದಾರ. ಆದ್ರೆ ನಮ್ಮಂತ ಶಿವಾಚಾರ್ಯ ಯಾರದಾರ ಅಂತಂದ್ರ ತಾಯಿ ಸ್ಥಾನದೊಳಗೆ ಯಾರದ ಅಂದ್ರ ರಂಭಾಪುರ ಜಗದ್ಗುರು ಮಹಾಸನ್ನಿಧಿಯವರದಾರ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ಸನ್ನಿಧಿಯವರು, ಇವತ್ತಿನ ದಿವಸ ಆ ಸನ್ನಿಧಿಯವರು ಈ ಒಂದು ಊರಿಗೆ ಟೈಮ್ ಕೊಟ್ಟಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ. ನನಗಷ್ಟೇ ಸಂತೋಷ ಆಗಿಲ್ಲ, 12ನೇ ಶತಮಾನದಲ್ಲಿರುವಂತ ಬಸವಣ್ಣನವರಿಗೆ ಕೂಡ ಬಹಳ ಸಂತೋಷ ಆಗಿದೆ. ಮಾತನ್ನ ತಿಳಿಸಿ ಈ ಕಾರ್ಯಕ್ರಮ ಸಲುವಾಗಿ ತಾವೆಲ್ಲ ಬಹಳ ಜನ ದುಡಿದಿರಿ, ಪ್ರತ್ಯಕ್ಷವಾಗಿ ದುಡಿದಿರಿ, ಅಪ್ರತ್ಯಕ್ಷವಾಗಿ ದುಡಿದಿರಿ. ಬಹಳ ಸಂತೋಷ ಇದೆ. ನಮ್ಮ ಶಾಸಕರಾಗಿರುವಂತ ನಮ್ಮ ಶರಣು ಸಲಗರು ಬಹಳ ಪ್ರಯತ್ನ, ಅವರು ಕೂಡ ಬಹಳ ಪ್ರಯತ್ನ ಮಾಡಿದ್ದಾರೆ. ಏನ್ ಹೇಳ್ತಾರೆ ಹಾರ್ಕೋಡಪ್ಪರಾಗ್ಲಿ, ಜಗದ್ಗುರು ಮಹಾಸನ್ನಿಧಿಯವರು ಏನ್ ಹೇಳ್ತಾರೆ, ಪ್ರತಿಯೊಂದು ಕಾರ್ಯವನ್ನ ಯಾರಾದ್ರೂ ಶಾಸಕರು ಮಾಡಿದ್ದಾರೆ ಅಂತಂದ್ರೆ ನಮ್ಮ ಶರಣು ಸಲಗರವರು ಮಾಡಿದ್ದಾರೆ. ಅವ್ರು ಮೊದಲು ಮಾತು ಕೊಟ್ಟಿದ್ರು, ಯಪ್ಪ ನಾನು ದಸರಾ ಸನ್ನಿಧಿಯವರಿಗೆ ಮಾತು ಕೊಟ್ಟಿದ್ರು, ದಸರಾ ದರ್ಬಾರ್ ಮಾಡ್ತೀನಿ ನಿಮ್ಮ ಮಾತನ್ನು ಮಾತು ಕೊಟ್ಟಿದ್ದು. ಮಾತು ಕೊಟ್ಟಂತ ನಿಜವಾಗಿ ನಡೆದಿರುವಂತ ವ್ಯಕ್ತಿಗಳು ಯಾರಾಗಿದ್ದ ರಾಜಕಾರಣದೊಳಗೆ ಮಾತು ಕೊಡ್ತಾರ ಮಾಡಂಗಿಲ್ಲ. ಆದ್ರೆ ರಾಜಕಾರಣದೊಳಗ ಮಾತು ಕೊಟ್ಟು ನಡೆಸಿರುವಂತ ಕೀರ್ತಿ ಯಾರಿಗೆ ಸಲ್ತಂದ್ರೆ ಶರಣು ಸಲಗರಿಗೆ ಸಲ್ತದೆ ಎಂಬ ಮಾತನ್ನು ತಿಳಿಸಿ ಯಾವತ್ತೂ ಕೂಡ ರಂಭಾಪುರ ಪೀಠದ ಶಿಷ್ಯರಾಗಿ ಅವ್ರ ಕೆಲಸವನ್ನು ಯಾವತ್ತೂ ಕೂಡ ಮಾಡಬೇಕು. ಪೀಠಕ್ಕೆ ಅನೇಕ ಸೇವೆಗಳು ಕೂಡ ಅವರು ಮಾಡಿದ್ದಾರೆ, ಇನ್ನೂ ಕೂಡ ಮಾಡ್ತಾರೆ ಎಂಬ ಮಾತನ್ನು ತಿಳಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶಾಂತಿ ಶಾಂತಿ ಶಾಂತಿ. ಗುರುರಕ್ಷೆಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಮುಖೇಡ ಶ್ರೀಗಳವರನ್ನ ವೇದಿಕೆಗೆ ಗುರುರಕ್ಷೆಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಕರೆದಂಥ ಪೂಜ್ಯರುಗಳು ದಯಮಾಡಿ ಒಂದು ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಹಾಗೇನೆ ಸೋನಪೇಟೆಯ ಶ್ರೀಗಳವರು, ನಿಡಗುಂದಿ ಶ್ರೀಗಳವರು, ಬಿಳಕಿ ಶ್ರೀಗಳವರು